ಹೆಲೋ ಹ್ಯೂಮನ್ ಒಂದು ರೆಸಾರ್ಟ್ಗೆ ಬಂದಿದ್ದೀವಿ. ಹೇಳ್ಕೊಳ್ಳೋ ಅಷ್ಟು ಸೂಪರ್ ಸೂಪರ್ ಅಡ್ವೆಂಚರ್ಸ್ ಇದೆ. ಎಕ್ಸ್ಪೀರಿಯನ್ಸ್ I would say. ಹೆಲೋ ಹ್ಯೂಮನ್ಸ್, ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಸೊ ಇವತ್ತಿನ ವ್ಲಾಗ್ಗೆ ನಾವು ಎಲ್ಲಿದ್ದೀವಿ ಅಂತ ನೋಡಿದ್ರೆ ಟ್ರೈಕ್ವೆಟ್ರಾ ಅಂತ ಒಂದು ರೆಸಾರ್ಟ್ಗೆ ಬಂದಿದ್ದೀವಿ. ಈ ರೆಸಾರ್ಟ್ ನನಗೆ ತುಂಬಾ 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 ಫೇವ್ರೇಟ್. ಅದಕ್ಕೆ ನಾನು ಸೆಕೆಂಡ್ ಟೈಮ್ ಬಂದಿದ್ದೀನಿ. ಎಸ್, ಇದು ಬಂದು ನಾನು ಬಂದಿರೋ ಸೆಕೆಂಡ್ ಟೈಮ್. ಇದಕ್ಕೆ ಮುಂಚೆ ನಾನು ಏಪ್ರಿಲಲ್ಲಿ ಬಂದಿದ್ದೆ. ಯಾಕೆಂದ್ರೆ ಈ ರೆಸಾರ್ಟ್ ಅಲ್ಲಿ ಸೂಪರ್ ಸೂಪರ್ ಅಡ್ವೆಂಚರ್ಸ್ ಇದೆ. ಅದೇ ಒಂದು ಕಾರಣ ನಾನು ಸೆಕೆಂಡ್ ಟೈಮ್ ಬಂದಿರೋದಕ್ಕೆ. ನಾನು ಈ ರೆಸಾರ್ಟ್ ಅಲ್ಲಿ ಏನೇನೆಲ್ಲ ಇದೆ ಅಂತ ನಿಮ್ಗೆ ತೋರಿಸ್ತೀನಿ, ನೋಡಿ. I can see people actually enjoying. ಈ ರೆಸಾರ್ಟ್ ಅಲ್ಲಿ 10 ಸ್ಟೇ ಮಾತ್ರನೇ ಇರೋದು. ದೇ ಡೋಂಟ್ ಹ್ಯಾವ್ ರೂಮ್ಸ್. ಇಲ್ಲ ಅಂದ್ರೆ ಇವ್ರದೇ ಬೇರೆ ರೆಸಾರ್ಟ್ಸ್ ಇದೆ, ಅಲ್ಲಿ ನಿಮಗೆ ರೂಮ್ ಸರ್ವಿಸಸ್ ಅವೈಲೇಬಲ್ ಇರುತ್ತೆ. ನಾನು ಯಾಕೆ ಈ ಲೊಕೇಶನ್ ಬೇಕು ಅಂತ ಸೆಲೆಕ್ಟ್ ಮಾಡಿದೀನಿ ಅಂತಾನು ನೀವು ನೋಡ್ತೀರಾ. ದೇ ಹ್ಯಾವ್ ಸಮ್ ಅಮೇಜಿಂಗ್ ಬ್ಯೂಟಿಫುಲ್ ಪ್ಲಾನ್ಸ್ ಅಂಡ್ ಅದರ್ ಥಿಂಗ್ಸ್ ಹಿಯರ್. ವಿಲ್ ಜಸ್ಟ್ ಹ್ಯಾವ್ ಅ ಲುಕ್ ಅಟ್ ಇಟ್. ಸೊ ನಾವು ಅಲ್ಲಿ 10 ಸ್ಟೇ ಎಲ್ಲ ನೋಡಿದ್ವಿ. ಇದು ಪ್ಲೇ ಏರಿಯಾ. ಆ್ಯಕ್ಚುಲಿ ಈ ರೆಸಾರ್ಟಲ್ಲಿ ಹೆಂಗೆ ಅಂದರೆ ಪೇಮೆಂಟ್ ಮೆಥಡು, ಇಲ್ಲಿ ಒಂದು ಆಫೀಸ್ ಇದೆ. ಆ ಆಫೀಸಲ್ಲಿ ನೀವು 50% ಪೇಮೆಂಟ್ನ ಆಲ್ರೆಡಿ ಕಟ್ಟಿರ್ತೀರಾ. ಫಾರ್ ಎಕ್ಸಾಂಪಲ್, ನೀವು ಬುಕ್ ಮಾಡಿರ್ತೀರಲ್ಲ, ಆವಾಗ 50% ಆಫ್ ದ ಪೇಮೆಂಟ್ ಕಟ್ಟಿರ್ತೀರಾ. ಅದಾದಮೇಲೆ ಇಲ್ಲಿ ಬಂದಾದಮೇಲೆ ನೀವು ಮಿಕ್ಕಿರೋ 50%ನ ಕಟ್ಟಬೇಕು. ನೈಸ್ ರೈಟ್. ನನಗೆ ತುಂಬ ಇಷ್ಟ ಆಯ್ತು ಅದು ಆ್ಯಕ್ಚುಲಿ. ಇದು ಕೆಫಿಟೇರಿಯಾ. ಸೊ ನೀವು ಲಂಚ್, ಡಿನ್ನರ್, ಹೈ ಟೀ ಎಲ್ಲ ಹಿಂಗೆ ಮಾಡ್ಕೊಬೋದು. ಆ್ಯಂಡ್ ಅಲ್ಲಿ 10 ಸ್ಟೇಸ್, ಜಿಪ್ ಲೈನ್ ಹೋಗ್ತಿದೆ, ಅಲ್ಲಿ ಬರ್ಮಾ ಬ್ರಿಡ್ಜ್ ಅದೆಲ್ಲ ಇರುತ್ತೆ. ಆ್ಯಂಡ್ ಮುಂದೆ ಯು ಕ್ಯಾನ್ ಆ್ಯಕ್ಚುಲಿ ಹಿಯರ್ ದ ಸೌಂಡ್, ಐ ಗೆಸ್. ಮುಂದೆ ಬಂದು ಇರೋದು ರೈನ್ ಡ್ಯಾನ್ಸು. ನಾನು ಕ್ಲೋಸಪ್ ಲುಕ್ ತೋರಿಸ್ತೀನಿ ನಿಮಗೆ ವೆಲ್ ಹೇಗಿದೆ ಅಂತ. ನಾವು ಅದನ್ನು ಎಕ್ಸ್ಪ್ಲೋರ್ ಮಾಡೋಣ. ಸ್ಕಿಪ್ ಮಾಡಿಲ್ದ್ರೆ ನೋಡ್ತಾ ಇರಿ. ಆ್ಯಂಡ್ ನಾವು ಸ್ವಲ್ಪ ಹಂಗೆ ನಡ್ಕೊಂಡು ಬಂದರೆ ವಿ ಕ್ಯಾನ್ ಸಿ ದ ರ್ಯಾಬಿಟ್ ಪಾರ್ಕ್. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ನೆಕ್ಸ್ಟ್ ಕೆಫಿಟೇರಿಯಾ. ಇಲ್ಲೇ ನಾವು ಬಂದು ಡಿನ್ನರ್, ಇವತ್ತಿನ ಡಿನ್ನರು, ನಾಳೆದು ಬ್ರೇಕ್ಫಾಸ್ಟ್ ತಿಂತೀವಿ. ವಿಲ್ ಟೇಕ್ ದ ಶಾರ್ಟ್ ಕಟ್. ಸೊ ಹಿಯರ್ ಇಟ್ ಇಸ್. ರೈನ್ ಡ್ಯಾನ್ಸ್ ಮುಗಿದಾದ್ಮೇಲೆ ನಡ್ಕೊಂಡ್ ಬಂದ್ರೆ ನಮ್ಗೊಂದು ಜಾಗ ಸಿಗುತ್ತೆ. ಆ ಜಾಗ ವಿಲ್ ಎಕ್ಸೈಟ್ ಯು. ಐ ಹೋಪ್ ಇಟ್ ಇಸ್ ವಿಸಿಬಲ್. ಅಲ್ಲಿ ಆಲ್ರೆಡಿ ಬನಾನಾ ರೈಡ್ ಹೋಗ್ತಾ ಇದ್ದಾರೆ. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಸಿ ದಟ್ someone is kayaking. ಸೊ ಇದೇ ಆ ರೀಸನ್ ನಾನು ಯಾಕೆ ಈ ರೆಸಾರ್ಟ್ ಚೂಸ್ ಮಾಡಿದೆ ಅನ್ನೋದಕ್ಕೆ. ಈ ರೆಸಾರ್ಟ್ದು ಕಾಸ್ಟಿಂಗ್ದು ನೋಡೋಣ, ಎಷ್ಟು ಪ್ರೈಸ್ ಆಯಿತು ನನಗೆ. ಸೊ ಪರ್ ಪರ್ಸನ್ 1800 ಅನ್ನೋದೇ ಅವ್ರ ಪ್ಯಾಕೇಜು, ಅವ್ರು ಪ್ರೊವೈಡ್ ಮಾಡ್ತಿರೋ ಪ್ಯಾಕೇಜು. ಸೊ ನೀವು ನೆಗೋಷಿಯೇಟ್ ಮಾಡಿದ್ರೆ ಒಂದು 50-100 ಕಡಿಮೆ ಮಾಡ್ಬೋದು. ನನ್ನ ನೆಗೋಷಿಯೇಷನ್ ಸ್ಕಿಲ್ ಅಷ್ಟು ಮೋಸವಾಗಿರುತ್ತೆ. ಇದ್ರೂ ಅವರು 100 ಕಡಿಮೆ ಮಾಡಿದರು. ಸೊ 1700ಗೆ ಬುಕ್ ಮಾಡಿ ಬಂದಿದ್ವಿ ಇಲ್ಲಿಗೆ. ದ ಥಿಂಗ್ ಇಸ್, ಇಟ್ ಈಸ್ ಲೊಕೇಟೆಡ್ ಇನ್ ರಾಮನಗರ, ಅರೌಂಡ್ ರಾಮನಗರ. ಕಾನ್ವಾ ರಿಸರ್ವಾಯರ್ ಲೇಕ್ ಪಕ್ಕದಲ್ಲಿ ಇದೆ. ಸೊ ನೀವು ಟ್ರೈಕ್ವೆಟ್ರಾ ಆಕ್ವಾಸ್ಪೇಸ್ ಅಂತ ಮ್ಯಾಪಲ್ಲಿ ಹೊಡಿದ್ರೆ ನಿಮಗೆ ಬರುತ್ತೆ. ಸೊ ನಾನು ನಮ್ಮ ಮನೆಯಿಂದ ಇಲ್ಲಿಗೆ ಬಂದಿರೋದು ಹೆಂಗೆ ಅಂದರೆ, ನಮ್ಮ ಮನೆ ಲೊಕೇಟ್ ಆಗಿರೋದು ತುಂಬ ದೂರ. ಸೊ ಅಲ್ಲಿಂದ ನಾನು ಮೆಟ್ರೋ ಹತ್ತಿ ಚಲ್ಲಘಟ್ಟಕ್ಕೆ ಬಂದೆ. ಚಲ್ಲಘಟ್ಟದಿಂದ ನಾನು ಕ್ಯಾಬ್ ಬುಕ್ ಮಾಡಿದ್ರೆ ನನಗೆ 900 ಅರೌಂಡ್ ಬರುತ್ತೆ. ಇಫ್ ಯು ಆರ್ ಕಮ್ಮಿಂಗ್ ವಿತ್ ಸಮ್ಮನ್, ನೀವು ಯಾರ ಜೊತೆನಾದರೂ ಬರ್ತೀರಾ ಅಂದರೆ ನಿಮಗೆ ಇನ್ನೂ ಈಸಿ ಆಗುತ್ತೆ. ಯಾಕೆ ಅಂದರೆ ಕ್ಯಾಬ್ದು ಎಷ್ಟಾಯಿತು ಅದನ್ನು ಸ್ಪ್ಲಿಟ್ ಮಾಡ್ಕೊಬೋದು ನಿಮ್ಮ ಫ್ರೆಂಡ್ಸ್ ಜೊತೆ. ಫಾರ್ ಎಕ್ಸಾಂಪಲ್ 5 ಪೀಪಲ್ ಬರ್ತಿದ್ದೀರಾ ಅಂದರೆ ಜಸ್ಟ್ 200 ಇಟ್ ವಿಲ್ ಟೇಕ್ ಫಾರ್ ಈಚ್ ಒನ್ ಆಫ್ ಯು. ನೀವು 1000 ಹಾಕಿದ್ರೆ ಯು ಕ್ಯಾನ್ ಬಿ ಹಿಯರ್. ನಮ್ದು ಇಲ್ಲೇ ಟೆಂಟ್ ಇದೆ. ಡಿನ್ನರ್ ಮುಗೀತು. ಡಿನ್ನರಲ್ಲಿ ಬಂದು ಐ ಏಟ್ ಫುಲ್ ಆಫ್ ಚಿಕನ್. ರವಾ ರೊಟ್ಟಿ ಥರ ಏನೋ ಕೊಟ್ಟರು.
ಅದು ತಿಂದೆ. ಆ್ಯಂಡ್ ತುಂಬ ಇತ್ತು ಆ್ಯಕ್ಚುಲಿ ಮೆನು. Tawa roti means what? Huh? Tawa roti. ಹಾಂ, ತವಾ ರೊಟ್ಟಿ ಮೀನ್ಸ್ ಒಂದು ಬಡ ತವಾ ಥರ ಇರುತ್ತೆ, ಆ ತವಾ ಹಾಕಿ ಬೇಯಿಸ್ತಾರೆ, ಸೊ ಅದೇ ತವಾ ರೊಟ್ಟಿ. Oh, that's why song Toba Toba Toba. ಅದು ತೋಬಾ ಬೇರೆ, ತವ್ವಾ ಬೇರೆ. ವೆಜಿಟೇಬಲ್ಗೆ ಬಂದು ಭಿಂಡಿಗೆ ಏನು ಹೇಳ್ತೀರಾ? ಭಿಂಡಿಗೆ ಲೇಡೀಸ್ ಫಿಂಗರ್ಗೆ ಏನು ಹೇಳ್ತೀರಾ ಕನ್ನಡದಲ್ಲಿ? ಹುಡುಗಿರ್ ಬೆರಳು. ಹುಡುಗಿರು ಬೆರಳು ತಿಂದಿದ್ವಿ ಗೈಸ್. ಬೆಂಡೆಕಾಯಿ. ಓಕೆ, ಸೊ ಬೆಂಡೆಕಾಯಿ ತಿಂದಿದ್ವಿ. ನಮ್ಮದು ಇವತ್ತು ಆ್ಯಕ್ಚುಲಿ ಕ್ಯಾಲ್ರಿ ಗೋಲ್ ಮೀಟ್ ಆಗಿಲ್ಲ, ಬಟ್ ಪ್ರೋಟೀನ್ ಗೋಲ್ ಚೆನ್ನಾಗಿ ಮೀಟ್ ಆಗಿದೆ. ಆ್ಯಂಡ್ ಐ ಹ್ಯಾವ್ ಪ್ಯಾಕ್ಡ್ ಫುಡ್ಸ್ ವಿಚ್ ಐ ವಿಲ್ ಈಟ್. ಹೊಟ್ಟೆ ಹಸಿದ್ರೆ ತಿಂತೀನಿ. ಸೊ ಇದೇ ನಮ್ಮ ಡಿನ್ನರ್ ಕತೆ. ಸೊ ನೆಕ್ಸ್ಟು ಟೆಂಟಲ್ಲಿ ಮಲ್ಕೊಳ್ತೀವಿ, ಬೆಳಗ್ಗೆ ಎದ್ದು ಸನ್ರೈಸ್ ನೋಡ್ತೀವಿ, ಬೋಟಿಂಗ್ ಹೋಗ್ತೀವಿ, ಕಾಯಾಕಿಂಗ್ ಮಾಡ್ತೀವಿ. ಅದಾದಮೇಲೆ ವೆಲ್ ಜಂಪಿಂಗ್ ಐತೆ. Two hours later. ನನ್ನ ಮುಖ ನೋಡಿ ಹೆದರ್ಕೊಂಬಿಟ್ರಿ. ಟೈಮ್ ಬಂದು 5:30 ಆಗ್ತಿದೆ. ಸನ್ರೈಸ್ ಬರಂಗಿದೆ, ಸೊ ನೋಡೋಣ. Hello humans, welcome to Arshad Unfiltered. Price worthy kayaking. So we came from there. Yes. That was very risky. I think I deserve a like for that. So do like it. So this is what we do. Bread omelette, one idli, some vada, and some corn. Again we'll have this. Guys, ಈ ಗೆಟಪ್ ಎಲ್ಲ ನೋಡಿ ವೆಲ್ಡಿಂಗ್ ಕೆಲಸಕ್ಕೆ ಹೋಗ್ತಿದ್ದೀವಿ ಅಂತ ಕೇಳ್ಬಿಟ್ರಿ. ಜಿಪ್ ಲೈನ್ ಹೋಗ್ತಾ ಇದ್ದೀವಿ. Start. Going from well jumping. Come and see, have a look. Guys, ಜಂಪ್ಗೆ ಏನು ಹೇಳ್ತೀರಾ ಕನ್ನಡದಲ್ಲಿ? ಇದರಲ್ಲಿ ಬೀಳಕ್ಕೆ ಹೋಗ್ತಿದ್ದೀನಿ. ಓಕೆ, ನಾನು ಬೀಳೋದನ್ನು ನೋಡಿ, ಯಾರೂ ಇರಲಿಲ್ಲ. ನೈಸ್ ರೈ.
ಯಾರಿಲ್ಲ. ಕಾಣಿಸ್ತೀಯಾ? ಎಲ್ಲೋ ಹ್ಯೂಮನ್ಸ್ ಬಂದುಬಿಟ್ಟಿದ್ವಿ. ಆ್ಯಕ್ಚುಲಿ ಮನೆಗೆ ಬಂದಿದ್ವಿ. ಅಲ್ಲಿ 1 o'clock ಬಿಟ್ಟಿದ್ವಿ. ಮಧ್ಯದಲ್ಲಿ ಊಟಕ್ಕೆ ಸ್ಟಾಪ್ ಮಾಡಿರೋದಕ್ಕೆ ಸ್ವಲ್ಪ ಟೈಮ್ ಆಯಿತು. ಇಲ್ಲಿ 5 o'clock ಆಯಿತು ರೀಚ್ ಆಗೋಕ್ಕೆ. ಸಖತ್ ಟಯರ್ಡಾಗೈತೆ. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಐ ಹೋಪ್ ಯು ಆಲ್ ಲೈಕ್ಡ್ ಇಟ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋಕ್ಕೆ ಮರಿಬೇಡ್ರಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ, ಸೊ ದಟ್ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಪಟ್ ಅಂತ ನಿಮಗೆ ರೀಚ್ ಆಗುತ್ತೆ. ಅಷ್ಟೇ ಈ ವ್ಲಾಗ್ಗೆ. ಇದೇ ಥರ ನಿಮಗೆ ಇಷ್ಟ ಆಗ್ತಿರೋ ವ್ಲಾಗ್ಸ್ನ ಹಾಕ್ತಾ ಇರ್ತೀನಿ. ಸ್ಟೇ ಟ್ಯೂನ್ ಫಾರ್ ದ್ಯಾಟ್. ಅಂಟಿಲ್ ದೆನ್, ಬೈ ಬೈ ಫ್ರಮ್ ಹರ್ಷಿತ್ ಅನ್ಫಿಲ್ಟರ್. ಬಾಯ್.